ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೋತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾರೆ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಸಂಕ್ರಾಂತಿ ಹಬ್ಬ ಹತ್ತಿರ ಬಂದತ್ರಿ. ಈ ಸಂಕ್ರಾಂತಿ ಹಬ್ಬ ಹತ್ತಿರ ಬಂದಿದ್ದಕ್ಕೆ ಸಂಕ್ರಾಂತಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಜುನುಕು ದೊಡಿ ಮಾಡ್ತಾರೆ. ಈ ಜುನುಕು ದೊಡಿ ಯಾವ ರೀತಿ ಮಾಡ್ತಾರತ್ತ ಈ ವಿಡಿಯೋದಾಗ ವೀಕ್ಷಣೆ ಮಾಡೋಣ್ರಿ. ಬರ್ರಿ ಸ್ನೇಹಿತರೆ, ನೋಡೋಣ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ, ಉತ್ತರ ಕರ್ನಾಟಕದ ವಿಶೇಷ ಅಡಿಗೆ ಆದಂಥ ಜುನುಕು ದಡಿ. ಈ ಜುನುಕು ದಡಿ ಮಾಡೋ ಸಂಬಂಧ ಒಂದು ಬೌಲ್ ಅಷ್ಟ ಕಡ್ಲೆ ಹಿಟ್ಟು ತೊಗೊಂಡು ಸ್ನೇಹಿತರೆ. ಜುನುಕು ದಡಿ ಮಾಡೋ ಸಂಬಂಧ ನೋಡ್ರಿ, 2 ಸ್ಪೂನ ಅಡಿಗೆ ಎಣ್ಣೆ ಹಾಕೋತೀನಿ ರೀ. ಸಾಸಿವೆ ಹಾಕೋತೀನಿ ಸ್ನೇಹಿತರೆ. 1 ಸ್ಪೂನ್ ಅಷ್ಟು ಸಾಸಿವೆ, 2 ಸ್ಪೂನ್ ಅಷ್ಟು ಜೀರಿಗೆ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ ಹಾಕೊಂಡು ಸ್ನೇಹಿತರೆ. ಮತ್ತು ಕರಿಬೇವು ಹಾಕೋತೀನಿ ನೋಡ್ರಿ. ಮತ್ತು ಈರುಳ್ಳಿ ಹಾಕೋತೀನಿ ನೋಡ್ರಿ. ಈರುಳ್ಳಿ ನತಿ 1-2 ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಿನ್ರಿ. ಅದನ್ನು ಕೂಡ ಹಾಕೋತೀನಿ. ಉಳ್ಳಾಗಡ್ಡಿ ರೀ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಅದನ್ನೀಗ ಉಳ್ಳಾಗಡ್ಡಿ ಏನಂತಾರ ಕೆಂಪಗೆ ಆಗ್ಬೇಕ್ರಿ ಈರುಳ್ಳಿ, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಈ ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಮಾಡ್ಕೊತೀವಿ ಅಷ್ಟು ಚಂದ ಜುನುಕು ದೊಡಿ ಮಸ್ತ್ ಆಕತ್ರಿ. ಸಂಕ್ರಾಂತಿ ವಿಶೇಷವಾಗಿ ನಾವು ಜುನುಕು ದೊಡಿ ಮಾಡ್ತೀವಿ ರೀ. ಯಾವಾಗಲೂ ಪ್ರತಿ ವರ್ಷ ಜುನುಕು ದೊಡಿ ಇದ್ದೇ ಇರ್ತೈತೆ ರೀ. ಸಜ್ಜಿ ರೊಟ್ಟಿ, ಜುನುಕು ದೊಡಿ, ಮೊಸರನ್ನ ಇವೆಲ್ಲ ಏನಂತಿ ಸಂಕ್ರಾಂತಿ ಮಾಡ್ತೀವಿ ಸ್ನೇಹಿತರೆ. ಈಗ ನೋಡ್ರಿ, ಈಗ ಉಳ್ಳಾಗಡ್ಡಿ ನೀತಿ ಈರುಳ್ಳಿ ನೀತಿ ಸಂಪೂರ್ಣ ಕೆಂಪಗಾಗುತ್ತೆ ಹುರ್ಕೋತೀವಿ ರೀ. ಇದು ಜೋಳ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಇದು ಜುನುಕು ದೊಡಿ. ನಮ್ಮ ಚಾನಲ್ದಾಗ ಜುನಕ ಯಾವ ರೀತಿ ಮಾಡೋದು ಅದನ್ನು ಕೂಡ ವಿಡಿಯೋ ಐತ್ರಿ. ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ಹೋಗಿ ವಿಡಿಯೋ ನೋಡ್ಕೊಂಡ್ ಬರ್ರಿ. ಅರಿಶಿನ ಪುಡಿ ಹಾಕೋತೀನಿ ರೀ, 1 ಚಿಟಿಕೆ ಅರಿಶಿನ ಪುಡಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಎಲ್ಲ ಕಡೆ ಕಾಯಿಸ್ಕೊಂಡ್ರಿ. ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಎಲ್ಲ ಕಡೆ ಕಾಯಿಸ್ಕೊಳ್ಳೋದನ್ನ. ಈಗ ನೋಡ್ರಿ, ಹಸಿ ಮೆಣಸಿನ್ಕಾಯಿ ನೀತಿ ಚೆನ್ನಾಗಿ ಮಿಕ್ಸರ್ ಕಚ್ಕೊಂಡಿನಿ. ಇದಕ್ಕೆ ಜುನುಕು ದೊಡಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ರೆ ಚಂದ ರೀ, ಬಾಯಿಗೆ ಟೇಸ್ಟ್ ಅದತ್ರಿ. ಮತ್ತು ಇದನ್ನ ಹಾಕೋತೀವಿ, ಕೊತ್ತಂಬರಿ ಸೊಪ್ಪು ಹಾಕೋತೀವಿ ಸ್ನೇಹಿತರೆ. ಮತ್ತು ಕಾಯಿಸ್ಕೊಂಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ. 1.5 ಗ್ಲಾಸ್ ನೀರು ಹಾಕೋತೀನಿ ಸ್ನೇಹಿತರೆ. 1.5 ಗ್ಲಾಸ್ ನೀರು ಹಾಕೊಂಡಿನಿ ಈಗ. ಮತ್ತು ಕಾಯಿಸ್ಕೊಂಡ್ರಿ ಮಿಕ್ಸ್ ಮಾಡ್ಕೊಳ್ಳೋದನ್ನ. ಸ್ವಲ್ಪ ಕುದಿಯಾಕ ಕೊಡ್ರಿ ನೀರೀಗ ಸ್ನೇಹಿತರೆ. ನೋಡ್ರಿ, ಈಗ ಕುದಿಯಾಕತೈತಿ ನೋಡ್ರಿ. ನಮ್ಮ ಉತ್ತರ ಕನ್ನಡ ಭಾಷೆದಾಗ ಹೆಸರು ಬಂತ ಅಂತಾರು. ನೋಡ್ರಿ, ಹೆಸರು ಬಂತ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ, ಈಗ ಕಡ್ಲೆ ಹಿಟ್ಟು ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಒಗ್ಗರಣೆ ಅದನ್ನಿತ್ತಿರಲ್ಲ ಎಣ್ಣೆ ಒಳಗೆ ಇದು ಮಾಡಿ ಒಗ್ಗರಣೆ ಅದು ಸ್ವಲ್ಪ ಹೆಸರು ಬಂತಿ ಕುದಿಯಾಕತ್ತೈತಿ. ಈಗ ನೋಡ್ರಿ, ಸ್ವಲ್ಪ ಒಂದು ಕೈಲಿ ಹಾಕೋತ ಮತ್ತು ತಿರ್ಗಾಡ್ಕೊತ ಹೋಗ್ಬೇಕ್ರಿ. ಗಂಟು ಆಗ್ಲಾರ್ದಂಗ ತಿರ್ಗಾಡ್ಕೊತ ಹೋಗ್ಬೇಕು ಸ್ನೇಹಿತರೆ. ಗಂಟು ಆದ್ರೆ ಸರಿ ಆಗೋದಿಲ್ಲ, ಅದು ಫೇಲ್ ಆದಂಗೆ ಸ್ನೇಹಿತರೆ. ಈಗ ನೋಡ್ರಿ, ಸೊಕ್ಕ ಹಾಕಿ ತಿರ್ಗಾಡ್ಕೋತ ಹಾಕೋತ ಹೋಗೋದ್ರಿ. ಸ್ವಲ್ಪ ಹಾಕೋತ ಹೋಗೋದು ಮತ್ತು ಮ್ಯಾಲಿಂದ ಮ್ಯಾಗ ತಿರ್ಗಾಡ್ಕೊತ ಹೋಗ್ಬೇಕ್ರಿ. ನೀವು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಯಾವ ರೀತಿ ತಿರ್ಗಾಡ್ತಿರಲ್ಲ ಅದೇ ರೀತಿ ನೋಡಿ ಸ್ನೇಹಿತರೆ. ಅದ ಈಗ ಮುಖ್ಯವಾಗಿ ಅದು ಪೂರ ಗಂಟು ಆಗಬಾರ್ದ್ರಿ. ಇದು ಜೋಳ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ನಮ್ಮ ಉತ್ತರ ಕರ್ನಾಟಕ ಭಾಗದ ಸ್ನೇಹಿತರೆ ಸಂಕ್ರಾಂತಿಗೆ ಮತ್ತು ಬುತ್ತಿ ರೊಟ್ಟಿ ಅಂತ ಏನ್ ಮಾಡ್ತಾರಂದ್ರ, ಈಗ ಹೆಣ್ಮಕ್ಳನ್ನ ಈಗ ಸೊಸೇಂದ್ರನ ಮನೆಗೆ ಕರ್ಕೊಂಡ್ಬರೋದಾಗ್ಲಿ ಮತ್ತು ಕಳ್ಸೋ ಟೈಮ್ದಾಗ ಬುತ್ತಿ ರೊಟ್ಟಿ ಮಾಡ್ತಿರ್ತಾರಲ್ರಿ. ಆ ಟೈಮ್ದಾಗ ಏನೈತಿ ಅಕ್ಕಪಕ್ಕದ ಮನೆದವ್ರಿಗೆ ಹಂಚಾಕ ಏನೈತಿ ಈ ರೀತಿ ಜುನುಕು ದೊಡಿ ಮಾಡ್ತಾರೆ ಸ್ನೇಹಿತರೆ. ಜುನುಕು ದೊಡಿ ಮತ್ತೆ ಎಲ್ರಿ ನಾವು ಪ್ರವಾಸಕ್ಕೆ ಹೋದ್ವಿ ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೋದು. ಅವಾಗ ಕೂಡ ಜುನುಕು ದೊಡಿ ಮಾಡ್ತಾರೋ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಕತಿ ಮತ್ತು ಟೇಸ್ಟಿಯಾಗಿರ್ತೈತಿ. ಆ ಕಡೆ ಬೆಂಗಳೂರು ಮೈಸೂರು ಕಡೆ ಇದು ಎಂತರ ಸಿಗುದಿಲ್ಲ ಮತ್ತು ಆ ಕಡೆ ಗುರುತಾಗೋದು ಸ್ನೇಹಿತರೆ. ಮತ್ತು ಇದಕ್ಕೆ ಮಹಾರಾಷ್ಟ್ರದಾಗ ಇನ್ನೊಂದು ಅಂತಾರೆ, ಇದಕ್ಕೆ ಪಿಟ್ಲಾ ಅಂತಾರೆ ಇದಕ್ಕೆ ರೀ. ನೋಡ್ರಿ, ಚೆನ್ನಾಗಿ ತಿರುವಾಡನು ಕಡಲೆ ಹಿಟ್ಟಿನ ಚಟ್ನಿನೂ ಅಂತಾರೆ ಇದಕ್ಕೆ ಆ ಕಡೆ ಭಾಗದಾಗ. ಆದ್ರೆ ನಮ್ಮ ಕಡೆ ಐತಿ ಜುನುಕ. ಇದು ಪಕ್ಕಾ ನೇಮ ಜುನುಕು ದೊಡಿ ಸ್ನೇಹಿತರೆ. ಗಂಟು ಆಗ್ಲಾರ್ದಂಗೆ ತಿರುಗಾಡಬೇಕು. ಮೇನ್ ಇಂಪಾರ್ಟೆಂಟ್ ಅದ್ರಿ. ಅದ ಮುಖ್ಯ ಅಂದ್ರೆ ಅದು ಹಾಕೋ ಮುಂದೆ ಏನೈತಿ, ಕಡಲೆ ಹಿಟ್ಟು ಹಾಕೋ ಮುಂದೆ ಸ್ವಲ್ಪ ಹುಷಾರಾಗಿ ಮೇಲಿನ ಮೇಲೆ ತಿರುಗಾಡ್ಕೊತಬೇಕು. ಅದ ಮೇನ್ ರೀ. ಈಗ ಚೆನ್ನಾಗಿ ತಿರುಗಾಡ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರಿಗ ತಯಾರಾಗತ್ರಿ. ಈಗ ನೋಡ್ರಿ, ಜುನ್ಕ ಮಾಡ್ಬೇಕಾದ್ರೆ ಹಿಂಗ ಮಾಡೋದ್ರಿ. ಈಗ ವಡಿ ಮಾಡ್ಕೊಂಡು ಈಗ ಜುನ್ಕ ತಯಾರೈತ್ರಿ. ಈ ವಡಿ ಮಾಡ್ಕೋಬೇಕಾದ್ರೆ ನೋಡ್ರಿ, ಒಂದು ಪ್ಲೇಟ್ ತೋರಿ, ತಾಟ್ ತೋರಿ, ಅದಕ್ಕೆ ಸುತ್ತಮುತ್ತ ಎಲ್ಲ ಕಡೆ ಎಣ್ಣೆ ಹಚ್ಕೊಡ್ರಿ ಸ್ನೇಹಿತರೆ. ಎಣ್ಣೆ ಹಚ್ಕೊಂಡೈತಿ ಮುಂದೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ. ಈಗ ನೋಡ್ರಿ, ಪ್ಲೇಟ್ ಇಟ್ಕೊಂಡಿನಿ, ಎಣ್ಣೆ ಹಚ್ಕೊಂಡ್ರಿ ಪ್ಲೇಟ್. ಆ ಪ್ಲೇಟಿಗೆ ಏನೈತಿ ತಾಟಿಗೆ ಆ ಜುನ್ಕ ಏನ್ ಮಾಡ್ಕೊಂಡಿರಲ್ಲ ಜುನ್ಕ ಹಾಕೊಳ್ಳಿ ಸ್ನೇಹಿತರೆ. ಈಗ ಒಂದು ಪ್ಲೇಟಿಗೆ ತಕ್ಕೊಂಡಿನಿ. ಸ್ವಲ್ಪ ಸುಡ್ತಿರ್ತೈತ್ರಿ ಅದು. ಅದಕ್ಕೆ ಸೊಕ್ಕಾಸಿಗೆ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ನೀರು ಹಚ್ಕೊಂಡು ಏನೈತಿರಲ್ಲ ಈ ರೀತಿ ಹೊತ್ಕೋತ ಹೋಗ್ಬೇಕ್ರಿ. ನೋಡ್ರಿ, ಈ ರೀತಿ ಬಡ್ಕೋಬೇಕು. ನಮ್ಮ ಕಡೆ ಅಂತ ಬಡಿದಂತ ಅದಕ್ಕೆ, ನಿಮ್ಮ ಕಡೆ ಏನೈತಿ ಒತ್ಕೊಳ್ಳೋದು ಅಂತಿರ್ಬೇಕು. ನಾವೀಗ
ಈಗ ನೋಡ್ರಿ ಬಡಿತೀವಿ ತಟ್ತೀವಿ ನೋಡ್ರಿ. ಈಗ ಈ ರೀತಿ ತಟ್ಕೋಬೇಕ್ರಿ ಎಲ್ಲ ಕಡೆ. ಆ ಪ್ಲೇಟ್ ತುಂಬ ಆಗ್ಬೇಕು ಸ್ನೇಹಿತರೆ. ಗುಂಡಗೆ ಏನು ಪ್ಲೇಟ್ ಇತ್ತಲ್ಲ ಆ ಪ್ಲೇಟ್ ತುಂಬ ಆಗ್ಬೇಕ್ರಿ ಗುಂಡಗ. ಎಲ್ಲ ಕಡೆ ತಟ್ಕೋಬೇಕ್ರಿ. ಈಗ ಯಾವ ರೀತಿ ಮಾಡ್ಕೊಳತ್ತೀವಿ ನೋಡ್ರಿ. ನೋಡ್ರಿ ಈ ರೀತಿ ತಟ್ಕೋಬೇಕು ಸ್ನೇಹಿತರೆ. ಈ ಪೂರ್ತಿ ಆಗ್ಬೇಕು. ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಸ್ನೇಹಿತರು ನೋಡ್ರಿ ಈಗ ತಟ್ಕೊಂಡಿನಿ ಪೂರ್ತಿ. ನೋಡ್ರಿ ಯಾವ ಆಕಾರದಾಗ ತಟ್ಕೊಂಡಿನ್ರಿ. ಈಗ ಪ್ಲೇಟ್ ಗುಂಡಗೆ ಐತ್ರಲ್ಲ ಟಾಟ್ ಗುಂಡಗೆ ತಟ್ಕೊಂಡಿನ್ರಿ. ಮೇಲ್ಗಡೆ ಸ್ವಲ್ಪ ಬಿಳಿ ಎಲ್ಲ ಹಾಕೋತೀನಿ ನೋಡ್ರಿ. ಎಲ್ಲ ಕಡೆ ಬಿಳಿ ಎಲ್ಲ ಹಾಕೊಂಡ್ರೆ ಟೇಸ್ಟಿ ಆಕತ್ರಿ, ಟೇಸ್ಟಿಯಾಗಿರತ್ತಿ. ಅದ್ರ ಸಂಬಂಧ ಬಿಳಿ ಎಲ್ಲ ಹಾಕೋತೀನಿ ಸ್ನೇಹಿತರೆ. ವಾವ್ ನೋಡ್ರಿ ತಯಾರಾಗತ್ತೆ ನೋಡ್ರಿ. ಈಗ ಜುನುಕುದ ವಡೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜುನುಕುದ ವಡೆ ತಯಾರಾಗತ್ತೆ. ಈಗ ಎಲ್ಲ ಕಡೆ ಬಿಳಿ ಎಲ್ಲ ಹಾಕೋತಿ ನೋಡ್ರಿ. ಈಗ ನೋಡಿ ಸ್ನೇಹಿತರೆ, ಈಗ ಏನು ಮಾಡೋದು ಗೊತ್ತೇನ್ರಿ, ಚಾಕುದಿಂದ ಅದನ್ನ ಈ ರೀತಿ ಕಟ್ ಮಾಡ್ಕೊಳಿದ್ರಿ. ನೋಡ್ರಿ ಚೌಕೊಳಗ ಇದು ಮಾಡ್ಕೋಬೇಕ್ರಿ, ಕಟ್ ಮಾಡ್ಕೋಬೇಕ್ರಿ ಚೌಕಾಕಾರ ಒಳಗ. ಮತ್ತೆ ನೀವು ಬೇಕಾದ ಆಕಾರ ಒಳಗ ಮಾಡ್ಕೋಬಹುದು. ಈಗ ತ್ರಿಭುಜ ಆಕಾರದಾಗ, ತ್ರಿಕೋನ ಆಕಾರದಾಗ, ಟ್ರ್ಯಾಂಗಲ್ದಾಗ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ನಾವು ಚೌಕದಾಗ ಮಾಡ್ಕೋತೀವಿ. ಈಗ ನೋಡ್ರಿ ಈ ರೀತಿ ಚಾಕುಳಿ ಕಟ್ ಮಾಡ್ಕೊಳ್ಳೋದು. ಮತ್ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಳಿದ್ರಿ. ಈಗ ನೆಕ್ಸ್ಟ್ ಪ್ಲೇಟ್ ತಿರುಗಿಸಿ ಅಪೋಸಿಟ್ ಇದು ಮಾಡ್ಕೊಳ್ಳೋದ್ರಿ, ಕಟ್ ಮಾಡ್ಕೊಳ್ಳೋದ್ರಿ. ಈಗ ಆಗಲೇ ಕಟ್ ಮಾಡ್ಕೊಂಡಿರ್ತಾರಲ್ಲ ಆ ಥರ ಅಪೋಸಿಟ್ ಮಾಡ್ಕೊಳ್ಳೋದ್ರಿ. ಇದರಿಂದ ಏನೈತಿ ಚೌಕಾಕಾರ ಹಾಕತ್ತಾರ ಪೂರ. ಅದು ಇದೇ ರೀತಿ ನೋಡ್ರಿ ಕಟ್ ಮಾಡ್ಕೊತೀನಿ ಪೂರ್ತಿ ರೀ. ಈಗ ಸ್ನೇಹಿತರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ, ಅಲಂಕಾರಕ್ಕೆ ಆತತ್ತ. ಈಗ ಎಲ್ಲ ಕಡೆ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ ಮೇಲ್ಗಡೆಗೆ ಈಗ ಕೊತ್ತಂಬರಿ ಹಾಕೊಂಡಿರಲ್ಲ ಒಂದು 10 ನಿಮಿಷ ಆರಕ್ಕೆ ಬಿಡೋಣ್ರಿ. ಆರಿದ ನಂತರ ನಾನು ನಿಮಗೆ ಜುನುಕು ದೊಡಿ ಯಾವ ರೀತಿ ಆಗಿತ್ತು ನಾನು ತೋರಿಸ್ತೀನಿ ರೀ. ಜುನುಕು ದೊಡಿ ನೋಡ್ರಿ ತಯಾರಾಗೈತಿ ನೋಡ್ರಿ. ಯಾವ ರೀತಿ ನೋಡ್ರಿ ಚೌಕಾಕಾರ ಬಂದೈತಿ. ಅದನ್ನ ಕಟ್ ಮಾಡ್ಕೊಂಡಿರಲ್ಲ ಅದನ್ನ ತಕ್ಕೊಂಡೇನೈತಿ ಒಂದು ಪ್ಲೇಟಿಗೆ ಹಾಕೊಳತ್ತೀವಿ ನೋಡ್ರಿ. ಸರ್ವ್ ಮಾಡ್ಕೊಳತ್ತೀವಿ ನೋಡ್ರಿ. ಈಗ ಚೌಕಾಕಾರ ಎಷ್ಟು ಚಂದ ಕಾಣಾಗತ್ತೆ ಸ್ನೇಹಿತರೆ, ಎಷ್ಟು ಮಸ್ತ್ ಕಾಣಾಗತ್ತೆ ನೋಡ್ರಿ. ಈಗ ನೋಡ್ರಿ ಎಲ್ಲ ಕಡೆ ಹಾಕೋತೀನಿ. ಈಗ ಇದೇ ರೀತಿ ಎಲ್ಲ ಕಡೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ ನೋಡ್ರಿ ಜುನುಕು ದೊಡಿ ತಯಾರಾಗೈತಿ ನೋಡ್ರಿ. ಜೋಳದ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್, ಬುತ್ತಿ ರೊಟ್ಟಿ ಮಾಡಕ್ಕ ಮತ್ತು ನೀವು ಪ್ರವಾಸ ಕೊಂಟ್ರಂದ್ರ ಅವಾಗ ಏನೈತಿ ಜುನುಕು ದೊಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸ್ನೇಹಿತರೆ. ಮತ್ತು ಸಂಕ್ರಮಣಕ್ಕೆ ವಿಶೇಷವಾದ ಅಡಿಗೆ ಸ್ನೇಹಿತರದು ರೆಸಿಪಿ. ಈ ಜುನುಕು ದೊಡಿ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.